ಹಾಯ್ ಎಲ್ಲರಿಗೂ. ನಾನು ಇವತ್ತು ಹಲಸಿನ ಹಣ್ಣಿನ ಹೊಸ ರೆಸಿಪಿ ಪಕೋಡ ಮಾಡುವುದನ್ನು ತೋರಿಸಿಕೊಡುತ್ತೇನೆ. 1 ಬೌಲ್ ಹಲಸಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ. ಬಾಣಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. 1 ಬೌಲ್ನಷ್ಟು ಬೆಲ್ಲವನ್ನು ಬಾಣಲೆಗೆ ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು. ಸ್ವಲ್ಪ ನೀರು ಸೇರಿಸಿಕೊಳ್ಳುತ್ತೇನೆ. ನಂತರ ಬೆಲ್ಲದ ಪಾಕವನ್ನು ಬೇರೆ ಬೌಲಲ್ಲಿ ಹಾಕಿಕೊಂಡು ಅದೇ ಬಾಣಲೆಗೆ ಸೋಸಿಕೊಳ್ಳಬೇಕು. ಬಿಸಿಯಾದ ಬೆಲ್ಲದ ಪಾಕಕ್ಕೆ ರುಬ್ಬಿದ ಹಲಸಿನ ಹಣ್ಣಿನ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ 1 ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರನ್ನು ಹಾಕಬೇಕು. ನಂತರ 1 ಕಪ್ಪು ಅವಲಕ್ಕಿಯನ್ನು ಸೇರಿಸಬೇಕು. ಒಂದು ಟೀ ಸ್ಪೂನ್ ತುಪ್ಪ ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರಣವನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ 1 ಬೌಲ್ ತಗೊಂಡು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಅರ್ಧ ಟೀ ಸ್ಪೂನ್ ಕಪ್ಪು ಎಳ್ಳು ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟಿನ ಬ್ಯಾಟರನ್ನು ರೆಡಿ ಮಾಡಿಕೊಳ್ಳಬೇಕು. ಈ ಹದಕ್ಕೆ ಇರಬೇಕು. ಈಗ ತಣ್ಣಗಾದ ಹೂರಣವನ್ನು ತಗೊಂಡು ಸಣ್ಣ ಉಂಡೆ ಮಾಡಿ ಆ ಅಕ್ಕಿ ಹಿಟ್ಟಿನ ಬ್ಯಾಟರಲ್ಲಿ ಡಿಪ್ ಮಾಡಬೇಕು. ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಬಿಸಿಯಾದ ಎಣ್ಣೆಯಲ್ಲಿ ಒಂದೊಂದೇ ಬಿಡಬೇಕು. ಹೀಗೆ ಡೀಪ್ ಫ್ರೈ ಮಾಡಿಕೊಳ್ಳಬೇಕು. ಈಗ ಫ್ರೈ ಆಗಿದೆ, ತೆಗೆದುಕೊಳ್ಳುತ್ತೇನೆ. ಸೂಪರ್ ಟೇಸ್ಟಿಯಾದ ಸಿಹಿಯಾದ ಹಲಸಿನ ಹಣ್ಣಿನ ಪಕೋಡ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಒಂದನ್ನು ಅರ್ಧ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಎಲ್ಲರಿಗೂ.